ಮೈಸೂರಲ್ಲಿ ಬೈಕ್ ಅಡ್ಡಗಟ್ಟಿ ಗುತ್ತಿಗೆದಾರ ಕಿಡ್ನಾಪ್ 16 ಲಕ್ಷ ಹಣ ಮತ್ತು ಚಿನ್ನಾಭರಣ ಕಸಿದು ಗ್ಯಾಂಗ್ ಎಸ್ಕೇಪ್ ಆಗಿದೆ. ಮೈಸೂರಲ್ಲಿ ನಡೆದಿರುವಂತಹ ಘಟನೆ, ಬೈಕ್ ಅಡ್ಡಗಟ್ಟಿ ಗುತ್ತಿಗೆದಾರನನ್ನ ಕಿಡ್ನಾಪ್ ಮಾಡಲಾಗಿದೆ. 16 ಲಕ್ಷ ಹಣ ಮತ್ತು ಚಿನ್ನಾಭರಣ ಕಸಿದು ಗ್ಯಾಂಗ್ ಎಸ್ಕೇಪ್. ರಾಮು ಅಪಹರಣಕ್ಕೆ ಒಳಗಾಗಿದ್ದ ಗುತ್ತಿಗೆದಾರ ಮೈಸೂರಿನ ಮುದ್ದೇಗೌಡನಹುಂಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಹೊಸಹಳ್ಳಿ ಕೆಲಸ ನಡೆಯುತ್ತಿದ್ದ ಜಾಗಕ್ಕೆ ತೆರಳಿದ್ದ ರಾಮು. ಈ ವೇಳೆ ಏಕಾಏಕಿ ಗ್ಯಾಂಗ್ ಒಂದು ಅಡ್ಡಗಟ್ಟಿ ಕಿಡ್ನಾಪ್ ಮಾಡುತ್ತೆ ರಾಮುನನ್ನ. ಕಾರಲ್ಲಿ ಬಂದಿದ್ದ 4 ಆರೋಪಿಗಳಿಂದ ಅಪಹರಣ ಆಗುತ್ತೆ. ನಂತರ 30 ಗ್ರಾಂ ಚಿನ್ನ, 2 ಉಂಗುರ, 50,000 ಕಸಿದು ಪರಾರಿ ಆಗ್ತಾರೆ. ನಿನ್ನೆ ಕೊಲೆ ಮಾಡಲು 90,000ಕ್ಕೆ ಸುಪಾರಿ ಕೊಟ್ಟಿದ್ದಾರೆ. ಕೊಲೆ ಮಾಡಬಾರ್ದು ಅಂದ್ರೆ ನಮಗೆ ಹಣ ಕೊಡಬೇಕು ಅಂತ ಹೇಳ್ತಾರೆ. ಗುತ್ತಿಗೆದಾರನ ಬಳಿ 16 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟು ಬೆದರಿಕೆಯನ್ನ ಹಾಕ್ತಾರೆ. ಹೆದರಿ ಪತ್ನಿಗೆ ಕರೆ ಮಾಡಿ 16 ಲಕ್ಷ ಹಣ ಕೊಟ್ಟಿರುವ ರಾಮು ಬಳಿಕ ಕಡವೆಕಟ್ಟೆ ಹುಂಡಿ ಬಳಿ ರಾಮುನ ಬಿಟ್ಟು ಪರಾರಿ ಆಗ್ತಾರೆ. ಮನೆಗೆ ಬಂದು ವಿಚಾರ ತಿಳಿಸಿ ವರುಣ ಠಾಣೆಗೆ ಕಂಪ್ಲೇಂಟ್ ಅನ್ನ ದಾಖಲು ಮಾಡಲಾಗಿದೆ. ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಮೈಸೂರಲ್ಲಿ ನಡೆದಿರುವಂತಹ ಘಟನೆ ನೋಡಿ ಇದು. ಗುತ್ತಿಗೆದಾರ ರಾಮು ಎಂಬಾತನನ್ನ ಅಡ್ಡಗಟ್ಟಿ ಬೈಕ್ನಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ರಾಮು ಎಂಬಾತನನ್ನ ಅಡ್ಡಗಟ್ಟಿ ಒಂದು ಗ್ಯಾಂಗ್ ಅಪಹರಣ ಮಾಡುತ್ತೆ. ಮೊದಲಿಗೆ ಸಾಯಿಸಬೇಕು ಅಂತ 90 ಕೊಲೆ ಮಾಡಬೇಕು ಅಂತ 90,000 ಹಣವನ್ನ ಕೊಟ್ಟಿರ್ತಾರಂತೆ. ಬಟ್ ಇಲ್ಲಿ ಕೊಲೆ ಮಾಡಬಾರ್ದು ಅಂತ ಅಂದ್ರೆ 16 ಲಕ್ಷ ರೂಪಾಯಿ ನೀನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನ ಇಡ್ತಾರೆ. ಜೀವ ಉಳಿದ್ರೆ ಸಾಕಪ್ಪ ಅನ್ನುವಂಥ ನಿಟ್ಟಿನಲ್ಲಿ ರಾಮು ಅವರ ಪತ್ನಿಗೆ ಕರೆ ಮಾಡಿ ನಂತರ 16 ಲಕ್ಷ ರೂಪಾಯಿ ಹಣವನ್ನ ಕೊಡ್ತಾರೆ. ಅದು ಕೊಟ್ಟ ಮೇಲೆ ಬಿಟ್ಟು ಪರಾರಿ ಆಗಿರುವಂಥ ಗ್ಯಾಂಗ್ ಇದು. ಸೊ ಇದೀಗ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಏನೆಲ್ಲ ಆಯಿತು ಇದ್ರ ಬಗ್ಗೆ ಎಲ್ಲ ವಿಚಾರಿಸಿ ನಂತರ ತನಿಖೆಯನ್ನ ಮುಂದುವರಿಸ್ತಾ ಇರುವಂಥದ್ದು. ಕೊಲೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ 90,000 ರೂಪಾಯಿಗೆ ಒಂದು ಡೀಲನ್ನು ತೆಗೆದುಕೊಂಡಿರ್ತಾರಂತೆ. ಬಟ್ ಈಗ ಕೊಲೆ ಮಾಡಿದ್ರೆ 90,000 ಸಿಗುತ್ತೆ. ಹೀಗಾಗಿ ಬೆದರಿಕೆ ಹಾಕಿದ್ರೆ 16 ಲಕ್ಷ ರೂಪಾಯಿ ಸಿಗುತ್ತಲ್ಲಪ್ಪ, ಲಕ್ಷ ಹಣ ಸಿಗುತ್ತೆ, ಯಾಕೆ ಬೇಕು ಅಂತ 16 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟು 16 ಲಕ್ಷ ರೂಪಾಯಿನ ಇಸ್ಕೊಂಡು ಆ ವ್ಯಕ್ತಿಯನ್ನ ಬಿಟ್ಟು ಹೋಗಿದೆ ಒಂದು ಗ್ಯಾಂಗು. ಕಾರಲ್ಲಿ ಬಂದು ಅಡ್ಡಗಟ್ಟಿ ಬೈಕಲ್ಲಿ ಹೋಗ್ತಾ ಇದ್ದಂಥ ರಾಮುವನ್ನ ಎಸ್ಕೇಪ್ ಮಾಡಿಕೊಂಡು ಒಂದು ಕಿಡ್ನ್ಯಾಪ್ ಮಾಡಿಕೊಂಡು ನಂತರ ಹೋಗಿ ಹಣಕ್ಕೆ ಬೇಡಿಕೆ ಇಟ್ಟು ಈ ರೀತಿಯಾಗಿ ಪ್ರೀ ಪ್ಲಾನ್ರಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಸೊ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಯಾರು, ಎಲ್ಲಿಯವರು, ಅಥವಾ ಯಾರಾದರೂ ಗೊತ್ತಿರೋರೇ ಈ ರೀತಿಯಾಗಿ ಮಾಡಿದ್ದ ಅಥವಾ ಹಣ ಇದೆ ಅಂತಾನೆ ಈ ರೀತಿಯಾಗಿ ಮಾಡಲಾಗಿತ್ತಾ, ತಮ್ಮ ಫ್ರೆಂಡ್ ಸರ್ಕಲಲ್ಲೇ ಆಗಿರ್ಬೋದು ಅಥವಾ ಇತರ ಸಂಬಂಧಿಕರಲ್ಲಿದ್ದಾರ, ಅಥವಾ ಇವರೆಲ್ಲರನ್ನ ಹೊರತುಪಡಿಸಿ ಬೇರೆ ಕಡೆಯಿಂದ ಯಾರಿಗೋ ಒಂದು ಡೀಲ್ ಕೊಟ್ಟು ಮಾಡಲಾಗ್ತಾ ಇತ್ತ, ಇದೆಲ್ಲದರ ಬಗ್ಗೆ ಪೊಲೀಸ್ ಸಹಿತ ತನಿಖೆಯನ್ನ ನಡೆಸ್ತಾ ಇದೆ.